ನಿಮ್ಮನ್ನು ನಾವು ಕರಿಬಿಳಿಯರನ್ನಾಗಿ ಉಚ್ಚ ನೀಚರನ್ನಾಗಿ ವಿಭಜಿಸಿದ್ದು ನೀವು ಹೊಡೆದಾಟ, ಬಡಿದಾಟ, ಗುದ್ದಾಟ, ಪರಕಾಟ, ಪರದಾಟಗಳಿಂದ ಸತ್ತು ಶವವಾಗಬೇಕೆಂಬ ಕಾರಣಕ್ಕೆ ಅಲ್ಲ, ಬದಲಾಗಿ ನೀವು ಪರಸ್ಪರ ಅರಿತುಕೊಂಡು ಬದುಕಬೇಕು. ಅದಕ್ಕಾಗಿ ಇಲ್ಲಿ ಉಚ್ಚ ನೀಚವಿಲ್ಲ, ಇಲ್ಲಿ ಮೇಲ್ಜಾತಿ ಕೀಳ್ಜಾತಿ ಇಲ್ಲ, ಇಲ್ಲಿ ಕರಿಬಿಳಿ ಎಂಬ ಅಸ್ಪೃಶ್ಯತೆಯ ಒಂದಿಂಚು ಕೂಡ ಕಾಣಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮನುಷ್ಯರನ್ನು ಗುಲಾಮತ್ವದ ಸಂಕೋಲೆಯಿಂದ ದೂರ ಮಾಡುತ್ತಾರೆ. ಪ್ರವಾದಿವರ್ಯರ ಸಂದೇಶಗಳು ಕೇವಲ ಈ ಗುಲಾಮತ್ವದ ಸಂಕೋಲೆಯಿಂದ ದೂರ ಮಾಡುವುದಕ್ಕೆ ಹೇಳಿದ್ದು ಮಾತ್ರವಲ್ಲ, ಅವರ ಸಂದೇಶಗಳು ಮಾತ್ರವಲ್ಲ, ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸುತ್ತಾರೆ. ಇಥಿಯೋಪಿಯಾದ ನಿಗ್ರೋ ಗುಲಾಮರಾಗಿದ್ದ ಉಮಯ್ಯದ್ ಎಂದು ಕರೆಯಲ್ಪಡುವ ಕ್ರೂರಿಯಿಂದ ನಿರಂತರವಾಗಿ ಮರ್ದಿಸಲ್ಪಟ್ಟಿದ್ದ ಮಹಾನರಾದ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರಿಗೆ ಮದೀನಾ ಮಸ್ಜಿದಿನ ಮುಅಜ್ಜಿನ್ ಎಂಬ ಉನ್ನತವಾದ ಪದವಿಯನ್ನು ಕೊಟ್ಟು ಉನ್ನತವಾದ ಸ್ಥಾನಮಾನಗಳನ್ನು ಕಲ್ಪಿಸುತ್ತಾರೆ. ಸಲ್ಮಾನುಲ್ ಫಾರಿಸಿ ಎಂದು ಕರೆಯಲ್ಪಡುವ ಗುಲಾಮತ್ವದ ಸಂಕೋಲೆಯಲ್ಲಿ ಬಂಧಿಯಾಗಿದ್ದ ವ್ಯಕ್ತಿಯನ್ನು ಹತ್ತಿರ ಕರೆದು ಅವರನ್ನು ಆಲಿಂಗನ ಮಾಡಿಕೊಂಡು ಹೇಳುತ್ತಾರೆ, ಸಲ್ಮಾನುಲ್ ಫಾರಿಸ್ ನನ್ನ ಕುಟುಂಬ ಎಂದು ಹೇಳುತ್ತಾ ಆ ಸಾಮಾಜಿಕ ಗೌರವವನ್ನು ಕೊಟ್ಟು ಮುಹಮ್ಮದ್ ಪೈಗಂಬರ್ ರವರು ದೊಡ್ಡ ಸ್ಥಾನಮಾನವನ್ನು ಕೊಡುತ್ತಾರೆ. ಗುಲಾಮತ್ವದ ಸಂಕೋಲೆಯಲ್ಲಿ ಬಂಧಿಯಾಗಿದ್ದ ಝೈದ್ ಬಿನ್ ಹಾರಿಸಾ ರಲಿಯಲ್ಲಾಹು ಅನ್ಹು ಅವರನ್ನು ಅದರಿಂದ ಬಿಡುಗಡೆ ಮಾಡಿ ಮುಸ್ಲಿಂ ಸೈನ್ಯದ ಕಮಾಂಡರ್ ಚೀಫ್ ಆಗಿ ನಿರ್ಮಿಸಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದಾರೆ. ಮಹಾನರಾದ ಅಬೂ ಹದೈಫಾರವರ ಗುಲಾಮರಾಗಿದ್ದ ಸಲೀಂ ಅವರನ್ನು ಮದೀನಾದ ಮಸ್ಜಿದಿನ ಇಮಾಮರಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೇಮಕ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರು. ಅಮ್ಮಾರ್ ಇಬ್ನ್ ಯಾಸಿರ್ ಎಂದು ಕರೆಯಲ್ಪಟ್ಟಿದ್ದ ಗುಲಾಮ ಅವರನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಹಜರತ್ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಕೂಫಾದ ಗವರ್ನರ್ ಆಗಿ ನೇಮಿಸಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಅಬೂ ರಾಫಿ ಎಂದು ಕರೆಯಲ್ಪಟ್ಟಿದ್ದ ಗುಲಾಮರನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಾರ್ವಜನಿಕ ವಲಯವನ್ನು ನೋಡುವ ಪ್ರೈವೇಟ್ ಸೆಕ್ರೆಟರಿಯಾಗಿ ನೇಮಕ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಮಾತ್ರವಲ್ಲ, ಸುಫಿಯಾ ಎಂದು ಕರೆಯಲ್ಪಡುವ ಪ್ರವಾದಿ ಪತ್ನಿ ಒಂದು ಕಾಲದಲ್ಲಿ ಗುಲಾಮೆಯಾಗಿದ್ದಳು, ದಾಸಿಯಾಗಿದ್ದಳು. ದಾಸಿಯನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಸ್ವತಃ ವರಿಸಿಕೊಂಡು ಪತ್ನಿಯಾಗಿ ಸ್ವೀಕರಿಸಿ ಈ ಜಗತ್ತಿನ ಮುಸಲ್ಮಾನರ ತಾಯಿಯಾಗಿ ಉಮ್ಮಹಾತುಲ್ ಮುಅ್ಮಿನೀನ್ ಎಂಬ ಉನ್ನತವಾದ ಪದವಿಯನ್ನು ಕೊಟ್ಟ ಪ್ರವಾದಿ ಈ ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದ ಮನುಷ್ಯ ಕುಲದ ವಿಮೋಚಕರಾಗಿ ನಿಲ್ಲುತ್ತಾರೆ ಎಂಬುದನ್ನು ನಾವು ಕಲಿಯಬೇಕಾಗಿದೆ. ಇಲ್ಲಿ ಮನುಷ್ಯರು ಬದುಕಲು, ಇಲ್ಲಿ ಮನುಷ್ಯರಿಗೆ ಸ್ಥಾನಮಾನಗಳನ್ನು ನೀಡಲು, ಇಲ್ಲಿ ಮನುಷ್ಯರು ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿ ಬದುಕಲು ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿದ ನಾಯಕರಾಗಿದ್ದರು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮರಣದ ಬಳಿಕವೂ ಕೂಡ ಮದ್ಯ ಹೀರಬೇಕೆಂಬ ಮಹದಾಸೆಯಿಂದ ಈ ಮದ್ಯವನ್ನು ಜೀವನದ ಅವಿಭಾಜ್ಯ ಅಂಗವಾಗಿ ಕಂಡಿದ್ದ ಒಂದು ಸಮೂಹ, ಮದ್ಯದ ಅಮಲಿನಲ್ಲಿ ತೂರಾಡುತ್ತಾ ಬದುಕುತ್ತಿದ್ದ ಸಮೂಹದ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಸುಂ ಮಿನ್ ಅಮಲಿ ಶೈತಾನ್. ಮನುಷ್ಯ ಮನಸ್ಸುಗಳಿಗೆ ಮಾರಕವಾದ ಮಾದಕ ದ್ರವ್ಯಗಳು, ಮದ್ಯಗಳು, ಚೂಚಾಟಗಳು ಅನಿಸ್ಲಾಮಿಕವಾಗಿದೆ. ಅದು ಮನುಷ್ಯರನ್ನು ಪಿಶಾಚಿಯನ್ನಾಗಿ ಮಾಡುತ್ತದೆ. ಇವತ್ತು ನೀವು ಕಾಣುತ್ತಿರಬಹುದು, ಈ ಜಗತ್ತು ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆ ಅದು ಮಾದಕ ದ್ರವ್ಯವಾಗಿದೆ, ಅದು ಡ್ರಗ್ಸ್ ಆಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಜಗತ್ತಿನ ಈ ನಾಡಿನ ಈ ಕರ್ನಾಟಕದ ಅತ್ಯಂತ ದೊಡ್ಡ ಸುಶಿಕ್ಷಿತ ಜಿಲ್ಲೆಯಲ್ಲಿ ನಿಂತುಕೊಂಡು, ಸುಶಿಕ್ಷಿತ ಜಿಲ್ಲೆಯ ಹೃದಯ ಭಾಗದಲ್ಲಿ ನಿಂತುಕೊಂಡು ಹೇಳುತ್ತಿದ್ದೇನೆ, ಶಿಕ್ಷಣದಿಂದ ಈ ನಾಡಿನ ಶಿಕ್ಷಣ ಕಾಶಿ ಎಂದರಿಯಲ್ಪಡುತ್ತಿರುವ ಈ ಕರಾವಳಿ ಕೂಡ ಈ ಮಾದಕ ದ್ರವ್ಯಗಳ ಕಬಂಧ ಬಾಹುಗಳಲ್ಲಿ ಸಿಲುಕಿ ವಿಲವಿಲನ ಒದ್ದಾಡುತ್ತಿರುವ ದಾರುಣವಾದ ದೃಶ್ಯ ಇವತ್ತು ನಮಗೆ ಕಾಣುತ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳ ಜೇಬುಗಳಲ್ಲಿ, ಕ್ಯಾಂಪಸ್ ತರುಣಿಯರಗಳ ಕೈಗಳಲ್ಲಿ, ಮೆಡಿಕಲ್ ಸ್ಟೂಡೆಂಟ್ಸ್ಗಳಲ್ಲಿ ಮಾತ್ರವಲ್ಲ ಅಧ್ಯಾಪಕರಲ್ಲೂ ಕೂಡ ಮಾದಕ ದ್ರವ್ಯಗಳು ಪತ್ತೆಯಾಗುತ್ತಿರುವುದು ಭವಿಷ್ಯದ ಈ ನಾಡಿನ ಬಗ್ಗೆ ನಮಗೆ ಗಂಭೀರವಾಗಿ ಚಿಂತಿಸುವಂತೆ ಮಾಡಿದೆ.
ಮನುಷ್ಯ ಕುಲವನ್ನು ನಾಶ ಮಾಡುತ್ತಿರುವ, ಹಲವಾರು ರಾಷ್ಟ್ರಗಳನ್ನು ನಾಶ ಮಾಡಿರುವ ಈ ಮಾದಕ ದ್ರವ್ಯಗಳು ನನಗೆ ದೊಡ್ಡ ಬೆದರಿಕೆಯ ಬೆಂಬೆಯಾಗಿದೆ. ಇದರ ವಿರುದ್ಧ ನಿರಂತರವಾಗಿ ಸಮರ ಸಾರಬೇಕು. ಜನಪ್ರತಿನಿಧಿಗಳು, ಈ ನಾಡಿನ ಅಧಿಕಾರಿಗಳು, ಈ ನಾಡಿನ ಸಕಲ ಸಂಘಟನೆಗಳು ಎಲ್ಲರೂ ಕೂಡ ಇದರ ವಿರುದ್ಧ ಶಬ್ದವೆತ್ತುವುದು ಖಂಡಿತವಾಗಿಯೂ ಅನಿವಾರ್ಯವಾಗಿರುವ ಕಾಲದಲ್ಲಾಗಿದೆ ನಾವಿರುವುದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ದೀರ್ಘ ದೃಷ್ಟಿ ಇರುವ ನಾಯಕ. ಆದ್ದರಿಂದಲೇ 1400 ವರ್ಷಗಳ ಹಿಂದೆ ಇದರ ವಿರುದ್ಧ ನಿರಂತರವಾಗಿ ಸಮರವನ್ನು ಸಾರುತ್ತಾ ಅರೇಬಿಯಾದ ಮಣ್ಣಿನಿಂದ ಮಧ್ಯದ ಪ್ರತಿಯೊಂದು ಇಂಚಿಂಚು ಬಿಂದುವನ್ನು ಕೂಡ ಬೇರ್ಪಡಿಸುವ ಮೂಲಕ ಅವರ ಸಂದೇಶಗಳು ಪ್ರಭಾವ ಬೀರಿತು ಎಂದು ನಾವು ಚರಿತ್ರೆಯಲ್ಲಿ ಕಾಣುತ್ತಿದ್ದೇವೆ.